Hi friends, welcome back to my channel. ಪ್ರಿನ್ಸಿಪಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ ಜಡ್ಜ್ ಕೊಪ್ಪಳ ಜಿಲ್ಲೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಖಾಲಿ ಇರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಎಲ್ಲಿ ಹುದ್ದೆಗಳು ಖಾಲಿದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟು ಇರಬೇಕು ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಓಕೆನಾ, ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಒಂದು ನೋಟಿಫಿಕೇಷನನ್ನು 4/12/2025 ರಿಲೀಸ್ ಮಾಡಲಾಗಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅಂತಂದೇಳಿ ಹುದ್ದೆ ಹೆಸರು ಖಾಲಿ ಇರುವಂಥದ್ದು. ಓಕೆನಾ, ಇದನ್ನು ನೀವು ನೆನಪಿಟ್ಕೊಳ್ರಿ. ಎಲ್ಲಿ ಖಾಲಿ ಇದಾವೆ ಅಂತಂದರೆ ಗಂಗಾವತಿ ಮತ್ತು ಕುಷ್ಟಗಿಯಲ್ಲಿ ಖಾಲಿ ಇರುವಂಥದ್ದು. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಓಕೆನಾ, ಗಂಗಾವತಿ ಮತ್ತು ಕುಷ್ಟಗಿಯಲ್ಲಿ ಅಲ್ಲಿ ಏನು ಕೆಲಸ ಇರುತ್ತಪ್ಪ ಅಂತಂದರೆ ಈ ಸೇವಾ ಕೇಂದ್ರದಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ನೀವು. ಓಕೆನಾ, ಆಮೇಲೆ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಲೋಕಲ್ ಜುರಿಸ್ಡಿಕ್ಷನ್ ಅಂದರೆ ಲೋಕಲಲ್ಲಿರುವಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈಗ ಕುಷ್ಟಗಿಯಲ್ಲಿರುವಂತಹ ಅಭ್ಯರ್ಥಿಗಳು ಕುಷ್ಟಗಿ ಕೋರ್ಟಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ಗಂಗಾವತಿಯಲ್ಲಿರುವಂತಹ ಅಭ್ಯರ್ಥಿಗಳು ಗಂಗಾವತಿ ಕೋರ್ಟಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆನಾ, ಇದು ನೆನ್ಪಿಟ್ಕೊಳ್ರಿ. ಈ ಒಂದು ಹುದ್ದೆಗೆ ಕೊನೆಯ ದಿನಾಂಕ ಏನಪ್ಪ ಅಂತಂದರೆ 15/12/2025 5 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಒಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನೀವು ಕೋರ್ಟ್ಗೆ ವಿಸಿಟ್ ಕೊಟ್ಟು ಅಲ್ಲೇ ಅಪ್ಲಿಕೇಶನ್ ಫಾರಮನ್ನು ಇಸ್ಕೊಂಡು ಫಿಲಪ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಅಗತ್ಯ ದಾಖಲಾತಿಗಳನ್ನು ಜೆರಾಕ್ಸ್ ಹಾಕ್ಕೊಂಡು ಅದಕ್ಕೆ ಅಟೆಸ್ಟ್ ಮಾಡಿ ನೀವೇನು ಮಾಡಿರಿ, ಕೊಟ್ಬಿಡ್ರಿ ಅವರಿಗೆ. ಓಕೆನಾ, ಇದಿಷ್ಟು ನೆನ್ಪಿಟ್ಕೊಳ್ರಿ. ಓಕೆನಾ, ಪ್ರಿನ್ಸಿಪಾಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ ಜಡ್ಜ್ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಕೊಪ್ಪಳ ಪ್ರಿನ್ಸಿಪಾಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ ಜಡ್ಜ್ ಕೊಪ್ಪಳ ಜಿಲ್ಲೆಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಫಾರಮನ್ನು ತೊಗೊಂಡು ಫಿಲಪ್ ಮಾಡಿ ಅದರ ಜೊತೆಗೆ ಜೆರಾಕ್ಸನ್ನು ಅಟ್ಯಾಚ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಓಕೆನಾ, ಕುಷ್ಟಗಿ ಮತ್ತು ಗಂಗಾವತಿಯಲ್ಲಿ ಈಗ ಖಾಲಿ ಇರುವಂಥದ್ದು. ಒಟ್ಟು ಇಲ್ಲಿ 2 ಹುದ್ದೆಗಳು ಖಾಲಿ ಇರುವಂಥದ್ದು. ಕುಷ್ಟಗಿಯಲ್ಲಿ 1 ಹುದ್ದೆ, ಗಂಗಾವತಿಯಲ್ಲಿ 1 ಹುದ್ದೆ ಖಾಲಿ ಇರುವಂಥದ್ದು. ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ನಿಮ್ಮ ರೆಸ್ಯೂಮನ್ನು ಏನು ಮಾಡಿರಿ, ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಓಕೆನಾ, ಡಾಟಾ ಎಂಟ್ರಿ ಆಪರೇಟರ್ ಅಂತಂದೇಳಿ ಹುದ್ದೆಯ ಹೆಸರು. ಓಕೆನಾ, ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ಇಲ್ಲಿ SSLC ಅಥವಾ ಡಿಪ್ಲೊಮಾ ಅಥವಾ PUC ಮತ್ತು ಅದರ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗುತ್ತೆ. ಅದರ ಜೊತೆಗೆ ಟೈಪಿಂಗ್ ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್, ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 15,000 ರೂಪಾಯಿ ಅವರು ಕೊಡ್ತಾ ಹೋಗ್ತಾರೆ. ಟೇಕ್ ಹೋಮ್ ಟು ದ ಕ್ಯಾಂಡಿಡೇಟ್ ಆಫ್ಟರ್ ಸ್ಟ್ಯಾಟ್ಯೂಟರಿ ಡಿಡಕ್ಷನ್ ದಟ್ ಈಸ್ PF, ESI ಎಕ್ಸೆಟ್ರಾ 9,153 ರೂಪಾಯಿ ಓನ್ಲಿ ಫರ್ ಮಂತ್ ಅಂತಂದೇಳಿ ಅವರು ಕೊಟ್ಟಿರುವಂಥದ್ದು. ಈ ಒಂದು ಹುದ್ದೆಗೆ ಮಿನಿಮಮ್ ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ 18 ವರ್ಷ ಇರಬೇಕಾಗುತ್ತೆ. ನೆಕ್ಸ್ಟ್, ಇದು ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಳ್ತಾರಪ್ಪ ಅಂತಂದರೆ ನೀವು ಎಷ್ಟು ಅಪ್ಲಿಕೇಶನ್ ಬಂದಿರ್ತವೆ ಅದರಲ್ಲಿ ಸ್ವಲ್ಪ ಸ್ಕೋರ್ ಯಾರು ಚೆನ್ನಾಗಿ ಮಾಡಿರ್ತೀರಿ ಅವರನ್ನು 1:3 ಪ್ರಕಾರ ಅವ್ರೇನು ಮಾಡ್ತಾರೆ, ಪರ್ಫಾರ್ಮೆನ್ಸನ್ನು ನೋಡಿ ಅವ್ರೇನು ಮಾಡ್ತಾರೆ, ಸೆಲೆಕ್ಟನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ, 1:3 ಅವ್ರಿಗೆ ಇಂಟರ್ವ್ಯೂಗೆ ಕರಿತಾ ಹೋಗ್ತಾರೆ, ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂತಹ ಅಭ್ಯರ್ಥಿಗಳನ್ನು ಅವ್ರೇನು ಮಾಡ್ತಾರೆ, ತಗೊಳ್ತಾ ಹೋಗ್ತಾರೆ. ಇಲ್ಲಿ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಗಳಿಗೆ. ಓಕೆನಾ, ಅದನ್ನು ನೀವು ನೋಡ್ಕೊಳ್ಬೋದು. SSLC ಅಥವಾ ಡಿಪ್ಲೊಮಾ ಅಥವಾ PUC ಪ್ಲಸ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೋರ್ಸು, ಜಾಬ್ ಟೈಪಿಂಗ್ ಸರ್ಟಿಫಿಕೇಟ್ ಬೈ ಮೆನ್ಷನಿಂಗ್ ದ ಮೊಬೈಲ್ ನಂಬರ್ ಅಂತಂದೇಳಿ ಕೇಳಿದ್ದಾರೆ. ಎಲ್ಲ ನೀಟಾಗಿ ಫಿಲಪ್ ಮಾಡಿರಿ. ಅದು ಸಂಜೆ 5 ಗಂಟೆ ಒಳಗಡೆ ನೀವೇನು ಮಾಡಬೇಕಾಗುತ್ತೆ, ಕಳಿಸ್ಕೊಡ್ಬೇಕಾಗುತ್ತೆ. ಕೊನೆಯ ದಿನಾಂಕ ಬಂದು 15/12/2025 ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರೊಳಗಡೆ ನೀವೇನು ಮಾಡಬೇಕಾಗುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಅದನ್ನು ಸೆಲ್ಫ್ ಅಟೆಸ್ಟ್ ಮಾಡಿಸಿ ನೀವು ಕೊಡಬೇಕಾಗುತ್ತೆ. ಓಕೆನಾ, ಡ್ಯೂಲಿ ಸೆಲ್ಫ್ ಅಟೆಸ್ಟೆಡ್ ಸೊ ಆ್ಯಸ್ ಟು ರೀಚ್ ದ ಆಫೀಸ್ ಆಫ್ ದಿ ಪ್ರಿನ್ಸಿಪಾಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ ಜಡ್ಜ್ ಕೊಪ್ಪಳ, ಗವಿಮಠ ರೋಡು ಕೊಪ್ಪಳ. ಇಲ್ಲಿ ಹೋಗಿ ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಫಾರ್ಮನ್ನು ಫಿಲ್ ಮಾಡಿ ನೀವು ಕೊಡಬೇಕಾಗುತ್ತೆ. ಇದಿಷ್ಟು ನೆನ್ಪಿಟ್ಕೊಳ್ರಿ. ಅವ್ರು ನೋಡ್ರಿ, ಇನ್ಕಂಪ್ಲೀಟ್ ರೆಸ್ಯೂಮ್ಸ್ ವಿತೌಟ್ ಕಾಪೀಸ್ ಆಫ್ ಟೆಸ್ಟಿಮೋನಿಯಲ್ ವಿಲ್ ಬಿ ರಿಜೆಕ್ಟೆಡ್ ಅಂತಂದೇಳಿ ಕೇಳಿದ್ದಾರೆ. ಅದನ್ನು ನೀವು ಸೆಲ್ಫ್ ಅಟೆಸ್ಟ್ ಮಾಡಿನೇ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಬಿಡ್ರಿ. ಓಕೆನಾ, ಒಂದು ರೆಸ್ಯೂಮನ್ನು ಕೊಟ್ಟು ಬಂದುಬಿಡ್ರಿ ಅಷ್ಟೇ.
ಅದಾದ ನಂತರ ಅವ್ರು ಏನು ಮಾಡ್ತಾರೆ 1:3 ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಎಲಿಜಿಬಲ್ ಇರುವಂತಹ ಅಭ್ಯರ್ಥಿಗಳನ್ನು ಅವ್ರು ಏನು ಮಾಡ್ತಾರೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಇದಿಷ್ಟು ಕೊಪ್ಪಳ ಡಿಸ್ಟಿಕ್ ಕೋರ್ಟಲ್ಲಿ ಖಾಲಿ ಇರುವಂತಹ 2 ಹುದ್ದೆಗಳು, ಒಂದು ಗಂಗಾವತಿಯಲ್ಲಿ, ಒಂದು ಕುಷ್ಟಗಿಯಲ್ಲಿ 2 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ನೀವು ಗಮನಿಸಬಹುದು. ಡಾಟಾ ಎಂಟ್ರಿ ಆಪರೇಟರ್ ಅಂತಂದೇಳಿ ಹುದ್ದೆಯ ಹೆಸರು. ಓಕೆನಾ. ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ನೀವೆಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಇದು ಆಫ್ಲೈನ್ ಇರ್ತೈತಿ. ನೀವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಒಂದು ರೆಸ್ಯೂಮನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಿ ನೀವೇನು ಮಾಡಿರಿ ಪ್ರಿನ್ಸಿಪಾಲ್ ಡಿಸ್ಟಿಕ್ ಕನ್ಸೆಷನ್ ಜಡ್ಜ್ ಕೊಪ್ಪಳ ಜಿಲ್ಲೆಗೆ ಕೊಟ್ಬಿಡ್ರಿ. ಓಕೆನಾ. ಇದಿಷ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ಅನೇಕ ಹುದ್ದೆಗಳ ಬಗ್ಗೆ ನಾನು ಮಾಹಿತಿಯನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡ್ರಿ, ಕಂಪ್ಲೀಟಾಗಿ ನೋಡಿರಿ. ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಗುಡ್ ಲಕ್.